ಹುಬ್ಬಳ್ಳಿ ಬೆಂಗೇರಿಯ ಐತಿಹಾಸಿಕ ಹಟೇಲಿ ಭಾಷಾ ದರ್ಗಾದಲ್ಲಿ ಪ್ರತಿವರ್ಷದಂತೆ ಈ ವರ್ಷವೂ ಮೊಹರಂ ಹಬ್ಬವನ್ನು ಭಕ್ತಿ ಹಾಗೂ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ದರ್ಗಾ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾಗಿದೆ. ಇಲ್ಲಿ ಎಲ್ಲಾ ಧರ್ಮದ ಜನರು ಆಗಮಿಸಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಭಕ್ತಿಯಿಂದ ಬೇಡಿಕೊಂಡವರ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಜನರಲ್ಲಿ ಇದೆ. ಮೊಹರಂ ಹಬ್ಬದ ಅಂಗವಾಗಿ ವಿಶೇಷ ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಪ್ರಾರ್ಥನೆಗಳು ನಡೆಯುತ್ತಿವೆ. ಸುತ್ತಮುತ್ತಲಿನ ಪ್ರದೇಶಗಳಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆಶೀರ್ವಾದ ಪಡೆಯುತ್ತಿದ್ದಾರೆ. ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಹೋದರತ್ವ ಮತ್ತಷ್ಟು ಬಲಗೊಳ್ಳಲಿ ಎಂಬುದು ನಮ್ಮ ಆಶಯವಾಗಿದೆ. ಈ ಹಬ್ಬ ಯಶಸ್ವಿಯಾಗಲು ಸಹಕರಿಸಿದ ಎಲ್ಲಾ ಭಕ್ತರು, ಮುಖಂಡರು ಹಾಗೂ ಸಾರ್ವಜನಿಕರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಲಂದರ್ ಮುಲ್ಲಾ. ಮೊಟ್ಟ ಮೊದಲಿಗೆ ಮೊಹರಂ ಹಬ್ಬದ ಹಾರ್ದಿಕದ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ನಮ್ಮ ಹುಬ್ಬಳ್ಳಿ ಶಹರ ಬೆಂಗೇರಿ ಗ್ರಾಮದಲ್ಲಿ ಇವತ್ತು ಸತ್ತುಳು ಶರಣರಾದಂಥ ಶ್ರೀ ಹಟೇಲ್ ಭಾಷಾ ದೇವರ ಒಂದು ಈಗಾಗಲೇ ಪ್ರತಿಷ್ಠಾಪನೆ ಆಗಿದೆ. ನಾಳೆ ಬುಧವಾರ ರಾತ್ರಿ 9 ಗಂಟೆಗೆ ಒಂದು ಸವಾರಿ ದೇವರ ಮೆರವಣಿಗೆಯನ್ನು ಆರಂಭ ಆಗ್ತದೆ. ಗ್ರಾಮದ ಸಮಸ್ತ ಗುರು ಹಿರಿಯರ ಸಮ್ಮುಖದಲ್ಲಿ ಒಂದು ಭವ್ಯವಾದ ಮೆರವಣಿಗೆಯನ್ನು ಆರಂಭ ಆಗ್ತದೆ ಮತ್ತು ಅದರ ಜೊತೆಗೆ 2 ಹಟೇಲ್ ಭಾಷಾ ಹೆಜ್ಜೆ ಮೇಳ ಮತ್ತು ಗ್ರಾಮ ದೇವತೆ ಹೆಜ್ಜೆ ಮೇಳದೊಂದಿಗೆ ನಮ್ಮ ಊರಿನ ಎಲ್ಲ ಸುತ್ತು ಕಡೆ ಅವರು ಪ್ರವೇಶವನ್ನ ಮಾಡಿ ಅಲ್ಲಿ ಬಂದಂತ ಭಕ್ತರು ಹರಕೆ ಹೊತ್ಕೊಂಡು ಬಂದಂತ ಭಕ್ತರಿಗೆ ಅವರ ತಲೆ ಮೇಲೆ ಒಂದು ಹಸ್ತವನ್ನು ಇಟ್ಟು ಬಂದಂತ ಕಷ್ಟಗಳನ್ನ ಪರಿಹಾರ ಮಾಡುವಲ್ಲಿ ನಮ್ಮ ಬೆಂಗೇರಿ ಹಟೇಲ್ ಭಾಷಾ ಬಹಳಷ್ಟು ಪವಾಡಗಳನ್ನ ಮಾಡಿದ್ದಾರೆ. ಯಾಕಂತಂದ್ರ ಇದ್ರ ಹಿಂದೆ ನಮ್ಮ ಮುತ್ತಜ್ಜಿಯವರು ಹೇಳ್ತಾ ಇದ್ರು, ಬಹಳಷ್ಟು ವರ್ಷ ಇಲ್ಲಿ ಬರಗಾಲದಿಂದ ಬಳಲ್ತಾ ಇದ್ರು. ಇವತ್ತು ಹೀಗೆ ಪರಿಸ್ಥಿತಿ ಏನಿದೆ, ಅದ್ರ ಹಿಂದೆ ಬಹಳಷ್ಟು ಮಳೆ ಇಲ್ಲದೆ ಪರದಾಡ್ತಾ ಇದ್ರು. ಈಗ ರೈತರು ಸತ ಈಗ ಸದ್ಯನೂ ಇದಾರ ಅವರು. ಅಂತ ಟೈಮಲ್ಲಿ ಈ ನಮ್ಮ ದೇವರು ಹಟೇಲ್ ಭಾಷಾ ದೇವರು ಒಂದು ಊರಲ್ಲಿ ಮೊಹರಂ ಸಂದರ್ಭದಲ್ಲಿ ಬಂದಾಗ ಅವರು ಬೇಡ್ಕೊಂಡಿದ್ರು. ಯಾಕಂತಂದ್ರೆ ನೀ ಸತ್ತುಳು ಹಟೇಲ್ ಭಾಷಾ ಆಗಿದ್ರ ಈ ನಮ್ಮ ಊರಿಗೆ ಮಳೆ ತಂದು ನೀ ಹೋಗ್ಬೇಕು, ಅಂದ್ರಾಗನಿಂದ ನಾವು ಜಾತ್ರೆ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರು ಸವಾಲ್ ಹಾಕಿದ್ರು ಹಿರಿಯರು. ಅವಾಗ ನಮ್ಮ ಹಟೇಲ್ ಭಾಷಾ ದೇವರು ಅವರಿಗೆ ಎಲ್ಲಾ ಹಿರಿಯರಿಗೆ ಕರೆದ್ರು, ಒಂದು ವಚನ ಕೊಟ್ರು. ಈ ವರ್ಷ ನಿಮ್ಗೆ ನಾ ಹೋಗಿ ಹೊಳಿ ಹೋಗೋದ್ರೊಳಗ ನಿಮಗ್ ಮಳಿ ತಂದ್ರ ಮುಂದಿನ ಸರಿ ನನ್ನ ಜಾತ್ರೆ ಮಾಡ್ರಿ, ಇಲ್ಲಾಂದ್ರೆ ನನಗೆ ಹೆಂಗ್ ಕಟ್ಟಿರ್ತಿಲ್ಲ ಹಂಗೆ ಕಟ್ಟಿಡ್ರಿ ಅಂತ ಹೇಳಿದ್ರು. ಅದರ ಪ್ರಕಾರವಾಗಿ ಬಹಳ ಅವ್ರ ಹೊಳಿಗೆ ಹೋಗಿ ಮಸೂತಿ ಒಳಗೆ ಬರೋ ಮಟ್ಟ ಅಂದ್ರೆ 1 ತಾಸೊಳಗ ಇಡೀ ಊರಿನ ಕೆರೆಗಳು ಎಲ್ಲಾನು ಫುಲ್ ಆಗಿದ್ದು. ಅದು ಒಂದು ಪವಾಡ ಅಂತಂದ್ರೆ ಹೇಳಿಕೆ ಬಹಳ ಸಂತೋಷ ಆಗುತ್ತೆ. ಮತ್ತು ಈಗೇನು ಬಾಂಜಿನರಿದ್ದಾರ, ಮಕ್ಕಳಿಲ್ದ ಏನ್ ಬರ್ತಾರ, ಸೊ ಅಂತವ್ರಿಗೆ ಮಕ್ಕಳ ಫಲವನ್ನು ಕೊಡುವಲ್ಲಿ ಬಹಳ ಎತ್ತಿದ ಕೈ ಅಂತ ಹೇಳ್ಬೋದು ಹಟೇಲ್ ಭಾಷಾ ದೇವರು. ಆಮೇಲೆ ಅದರ ಸರಿಯಾಗಿ ಮತ್ತಿದು ಗಾಳಿ ಪಿಶಾಚಿ ಏನು ಮಾಟ ಮಂತ್ರ ಇರ್ತದೆ ಅವತ್ತಿನ ದಿನ ನಾಳೆನೂ ಆಗ್ಬೋದು. ಮತ್ತೆ ಇದು ಶುಕ್ರವಾರ ಬೆಳಿಗ್ಗೆ 7 ಗಂಟೆಗೆ ನಮ್ಮ ದೇವರ ಒಂದು ಗ್ರಾಮದ ಸಮಸ್ತ ಗುರಿಯರ ಸನ್ಮುಖದಲ್ಲಿ ಮೆರವಣಿಗೆಯನ್ನ ಹೊರಡಿಸಲಾಗ್ತದೆ. ಸುಮಾರು ಇಲ್ಲಿ ಒಂದು 15-20 ಕ್ವಿಂಟಲ್ ಕಟ್ಟಿಗೆಯನ್ನ ತಂದು ಅಗ್ನಿಯನ್ನ ಹಾಕ್ತಿವಿ. ಅಗ್ನಿ ಹಾಕಿ ಬೆಳಿಗ್ಗೆ 7 ಗಂಟೆ ಊರಿನ ಹಿರಿಯರ ಸನ್ಮುಖದಲ್ಲಿ ಅಗ್ನಿಯನ್ನ ಹಾಯಿಸಿ ಮುಂದೆ ಆಗುವ ಬೆಳೆಯ ಪರಿವಾರದ ಆಗುವಂತ ಹೋಗುವಂತ ಎಲ್ಲ ಭವಿಷ್ಯಗಳನ್ನ ನುಡಿದು ಮುಂದೆ ಶರಣರು ಊರ ಒಳಗಡೆ ಹೋಗಿ ಅಲ್ಲಿ ಸಾವಿರಾರು ಭಕ್ತರು, ಯಾಕಂದ್ರೆ ನಮ್ಮ ಊರ್ ಮಧ್ಯೆ ಇದು ಅಷ್ಟೇ ಅಲ್ಲ, ಸುತ್ತಮುತ್ತಲು ಬಹಳಷ್ಟು ಭಕ್ತರು ಈ ಶರಣರಿಗೆ ನಡ್ಕೋತಾರ. ಹಟೇಲ್ ಭಾಷಾದ ಅಷ್ಟೊಂದು ದೊಡ್ಡ ಪವಾಡ ಇದೆ, ಇಲ್ಲಿ ನಡ್ಕೋತಾರ. ಅವ್ರು ಬಂದಂತ ಭಕ್ತರು ಏನ ಬೇಡ್ಕೊಂಡಿರ್ತಾರ ಅವರ ಹರಕೆಯನ್ನ ಪೂರ್ಣಗೊಳಿಸುವಲ್ಲಿ ನಮ್ಮ ದೇವರು ಬಹಳ ಯಶಸ್ವಿಯಾಗಿದಾರ. ಮತ್ತೆ ಏನು ಅದರಲ್ಲಿ ಅತ್ಯುತ್ತಮವಾಗಿದಂತಂದ್ರೆ ಬಹಳಷ್ಟು ವರ್ಷಗಳಿಂದ ಮದುವೆ ಆಗಲಾರ್ದಂತವ್ರು ಇರ್ತಾರೆ. ಅವ್ರು ಹೇಳ್ತಾರೆ, ಇಲ್ಲಿ ನನ್ಗೆ ಲಾಡಿ ಕಟ್, ನಿನ್ಗೆ ಏನ್ ಮನಸ್ಸು ಐತಿ ಅದ್ ಬೇಡ್ಕೊಂಡು ನನ್ಗೆ ಇಲ್ಲಿ ಲಾಡಿ ಕಟ್ಟೋಗೋ, ಮುಂದಿನ ವರ್ಷದೊಳಗ ನೀ ಮದುವೆ ಮಾಡ್ಕೊಂಡು ನಾನು ಇದಕ್ಕೆ ಬರ್ತಿ, ದರ್ಗಾಗ್ ಬರ್ತಿ ಅನ್ನುವಂತ ಮಾತನ್ನ. ಯಾಕಂದ್ರೆ ನಾವು ಈ ಸಣ್ಣವ್ರು ಇತ್ತಂದ್ರೆ ನಾವು ಇದನ್ನೆಲ್ಲ ನೋಡ್ಕೊಂಡ್ ಬಂದಿದ್ವಿ. ಯಾಕಂದ್ರೆ ನಮಗೂ ಬಹಳಷ್ಟು ಇದ್ರ ಬಗ್ಗೆ ಅನುಭವ ಇದೆ. ಮತ್ತೆ ಇದು ನಮ್ಮ ಒಂದು ಮುತ್ತೈದೆಯರ ಪರಂಪರೆಯಿಂದ ನಾವು ಈ ಒಂದು ದೇವರ ಕೂಡಿಸುವ ಸಂಪ್ರದಾಯ ನಮ್ಮ ಮನೆತನದೊಳಗೆ, ಮುಲ್ಲಾ ಮನೆತನದೊಳಗಿದೆ. ಹೀಗಾಗಿ ನಾವು ಅದನ್ನ ಪರಂಪರೆಯಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಹೀಗಾಗಿ ತಾವೆಲ್ಲರಿಗೂ ಈ ರಾಜ್ಯದ ಜನತೆಗೆ ನಾನು ಮಗದೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೆಂಗೇರಿ ಹುಬ್ಬಳ್ಳಿ ತಾಲೂಕಿನ ಬೆಂಗೇರಿ ಗ್ರಾಮಕ್ಕೆ ತಾವು ಮತ್ತೊಂದ್ಸಲ ಬಂದು ಈ ಮೊಹರಂ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡ್ತಾರೆ. ಯಾಕಂದ್ರೆ ಇದು ಸುತ್ತಮುತ್ತಲು ನಮ್ದು ಧಾರವಾಡ ಜಿಲ್ಲೆಯಲ್ಲಿ ಸುತ್ತಮುತ್ತಲು ನಮ್ಮ ಬೆಂಗೇರಿ ಅಂದ್ರೆ ಬಹಳ ಅತ್ಯುತ್ತಮವಾದಂತ ಮೊಹರಂ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಯಾಕಂತಂದ್ರೆ ಇವತ್ತು ಎಲ್ಲಾ ಸಮಾಜದವರು, ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲಾ ಸಮಾಜದವರು ಕೂಡಿ ಒಂದು ಮೊಹರಂ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಮತ್ತೆ ಅದಾದ ಶುಕ್ರವಾರ ಆದ ನಂತರ ಮತ್ತೆ ರವಿವಾರ 3 ದಿನದ ಜಾತ್ರೆಯ ಕಾರ್ಯಕ್ರಮವನ್ನು ಮಾಡ್ತೀವಿ ನಾವು.
ಮಧ್ಯಾಹ್ನ 1:30 ಗಂಟೆಗೆ 3 ದಿನ ಜಾತ್ರದ ಕಾರ್ಯಕ್ರಮ ಮಾಡ್ತೀವಿ. ಸುಮಾರು ಭಕ್ತರು ಬ್ಯಾಟಿಗಳನ್ನ ಕೊಡಿಸ್ತಾರ. ಆ ಬ್ಯಾಟಿಗಳನ್ನ ಎಲ್ಲಾನು ಮಾಡಿ ಮತ್ತೆ ಅದರ ದೇವರ ಸಂಪ್ರದಾಯ ಅಂತಂದ್ರೆ ಜೋಳದ ಕಿಚಡಿ ಮಾಡ್ತೀವಿ. ಆ ಜೋಳದ ಕಿಚಡಿಯಿಂದನ ಇವತ್ತು ಆರಂಭ ಆಗಿದ್ದು, ಇವತ್ತು ಇಡೀ ಊರಿಗೆ ಒಂದು ಊಟ ಹಾಕುವಂತ ರವಿವಾರ ದಿನ ಊಟ ಹಾಕುವಂತ ವ್ಯವಸ್ಥೆಯನ್ನ ಗ್ರಾಮದ ಸಮಸ್ತ ಗುರಿಯರು ಕೂಡ್ಕೊಂಡು ಈ ಮೊಹರಂ ಕಮಿಟಿಯವರು ಕೂಡ್ಕೊಂಡು ಮಾಡ್ತಾರ. ಹಾಗಾಗಿ ತಮ್ಮ ಜೀವನದಾಗ ಒಂದ್ಸರಿ ಬೆಂಗೇರಿಗೆ ಬಂದು ಈ ಹಟೇಲ್ ಭಾಷಾ ದೇವರ ಪವಾಡವನ್ನ ನೋಡ್ಕೊಂಡು ಹೋಗಿ ಈ ಹಟೇಲ್ ಭಾಷಾ ದೇವರ ಕೃಪೆಗೆ ತಾವು ಪಾತ್ರರಾಗಬೇಕಂತ ತಮ್ಮಲ್ಲಿ ನಾ ಕಳಕಳಿಯಿಂದ ಕೇಳ್ಕೊತಾ ಇದ್ರಿ. ಕಲಂದರ್ ಮುಲ್ಲಾ, ಬೆಂಗೇರು.